ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತ ಹೇಳ್ರಿ. 2 ತಿಂಗಳಾತೀಗ. ಏಳ್ರಾಗ ಬಿದ್ದೈತಿ. ಏಳ್ರಾಗ ಬಿದ್ದೈತಂದ್ರೆ ವಜ್ಜೆ ಪಜ್ಜೆ ಎತ್ತಬಾರ್ದು ತಿಳಿದಿಲ್ಲನ? ಚಿಂತೆ ಮಾಡೋದು ವಜ್ಜೆ ಎತ್ತುವುದು ಮನ್ಯಾಗ ಸಿಕ್ಕ ಗನ್ನಂಗ ಕೆಲಸ ಮಾಡೋದು ದವಾಖಾನೆಗೆ ಬಂದು ಬಿದ್ದು ಬಿಡೋದಿಲ್ಲ. ಅಲ್ಲ ತಿಳಿದ್ರಿ ನಿಮ್ಗೆ ಪಟ್ಟಿಲಿ ಇರ್ತಾರಂದ್ರೆ 9 ತಿಂಗಳು ತನಗ ಇರಕ್ಕಾಗೋದಿಲ್ಲನ? ಮಾಡ್ಕೊಂಡಿರ್ತಾರೆ. ಮತ್ತು ಅದಕ್ಕೆ ಕೂಸನ್ನು ಒಗಾತಿ ಮಾಡ್ಕೋಬೇಕಂದ್ರೆ ಏನು ವಜ್ಜೆ ಪಜ್ಜೆ ಎತ್ತಬಾರ್ದು, ಭಾಳ ಚಿಂತೆ ಮಾಡಬಾರ್ದು, ಕೊರಗಬಾರ್ದು, ಗಡ್ಮುಟ್ಟಾಗಿರ್ಬೇಕು ಅತ್ತಿಂದು ಉಂಡು. ಮತ್ತು ಮಕ್ಳು ಎದಕ್ಕೆ ಬೇಕು ನಿಮ್ಮಂಥವ್ರು ಚಿಂತೆ ಮಾಡೋರಿಗೆ? ನೀವು ಚಿಂತೆ ಮಾಡೋದಲ್ಲ, ನಾವು ಹುಟ್ಟು ಮಕ್ಕಳನ್ನು ಚಿಂತೆ ಮಾಡೋದನ್ನ. ಸಾಕಾಗಿ ಹೋಯ್ತು ನಮ್ಗೆ ಬರೋ ಪೇಷಂಟ್ಗಳು ನೋಡಿ ತಲೆ ಕೆಟ್ಟು ಹೋಗೈತಿ. ನಾ ಏನು ಮಾಡ್ರಿ? ಏಳ್ರಾಗ ಹೊಟ್ಟೆ ನೋವು ಬಂದ್ರೆ ಏಳ್ರಾಗ ಹೊಟ್ಟೆ ನೋವು ಬರೋದಲ್ಲ. ತಾಯಿ ಯಾವಾಗ ಗರ್ಭಿಣಿ ಹಾಕಳ ಒಂದು ಹೆಣ್ಣು, ಅವಾಗ ದಷ್ಟಪುಟ್ಟವಾಗಿ ಮನ್ಯಾಗ ಆಹಾರ ಅದು ಹಸಿ ತಪ್ಪಲ ಪಲ್ಯ ಎಲ್ಲ ಆಹಾರನ ತಿಂದು ಊಟ ಮಾಡಿ ಚೆನ್ನಾಗಿ ಹೊಟ್ಟೆ ತುಂಬ ಹಾಲು ಕುಡ್ದು ನೀರು ಕುಡ್ದು ವ್ಯಾಯಾಮ ಮಾಡಿ ಅಡ್ಡಾಡಿ ಎಲ್ಲ ಮಾಡ್ಬೇಕಾಗಿರ್ತತಿ. ಅದು ಬಿಟ್ಟು ಗಂಡನ ಚಿಂತೆ, ಮನೆಯವ್ರ ಚಿಂತೆ, ಅವ್ರು ಹಂಗಂದ್ರೆ ಇವ್ರು ಹಂಗಂದ್ರೆ ಅದನ್ನ ಮಾಡೋದು ಇದನ್ನ ಮಾಡೋದು, ಕೆಲಸ ಮಾಡೋದು, ಅವ್ರು ಬೈತಾರಂತೆ ಎಲ್ಲ ಕೆಲಸ ಮಾಡೋದು. ಈಗ ಬಂದು ಏಳ್ರಾಗ ಬಿದ್ದು ಬಿಡೋದು. ಇದೇನು ಮಾಡ್ದೆ ಆರಾಮಾಗಿದ್ರ ಯಾಕೆ 9ರಾಗ ಆರಾಮ್ ಡೆಲಿವರಿ ಆಕತಿ. ನೀವು ಮಾಡ್ಕೊಳ್ಳೋದು 1 2. ಈಗ ನೋಡಿ ನಿನಗೆ ತೊಂದ್ರೆನೋ ಖುಷಿ ತೊಂದ್ರೆನೋ ಏನು ಹೇಳಾಕತ್ತೀರಿ ಅಮ್ಮ? ನನಗೇನಾದರೂ ಚಿಂತಿಲ್ಲ, ನಾನು ಸತ್ರ ಚಿಂತಿಲ್ಲ, ನಾನು ಕೂಸು ಹೊಳಿಬೇಕು ಅಷ್ಟೆ. ನಾನು ಮಕ್ಕಳಿಲ್ದ ಬಂಜೆ ಅಂತ ಅನಿಸ್ಕೋಬಾರ್ದು, ನಾನು ಕೂಸು ಹೊಳಿಬೇಕು. ನಾಳೆ ಆ ಕೂಸು ನೋಡ್ಕೋರ ಯಾರ? ನಿನ್ನ ಗಂಡ ನೀ ಸತ್ಯ ಅಂದ್ರೆ ಇನ್ನೊಂದು ಮದುವೆ ಅಕ್ಕನ ಅವಾಗ ಮಲ್ತಾಯಿ ಬಂದು ನೋಡ್ಕೋತಾನ. ಉಳಿದ್ರೆ ನೀ ಉಳಿ, ಕೂಸನ್ ತೊಗೊಂಡು ಏನು ಮಾಡ್ತಿ? ಇಲ್ಲ, ನನಗೆ ನನ್ನ ಕೂಸು ಹೊಳಿಬೇಕು. ಇಲ್ಲ 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 ಇಲ್ಲ. ಅಯ್ಯವ ಈಕಿ ಮುಂದೆ ಒಳ್ಳೆ ಏನಲ್ಲ. ಇಲ್ಲ ತಗೋವಾ, ಹಂಗ ಸಿಟ್ಟು ಬಂದು ನನ್ನಿ. ನೀನು ಕೂಸು ಹೊಳಿತೈತಿ, ನೀನು ಉಳಿತಿ, ಏನಾಗೋದಿಲ್ಲ ನಿನಗೆ. ಅಯ್ಯೋ ಈಕೇನು ಪ್ರಜ್ಞೆ ತಪ್ಪತ್ತಾಳಲ್ಲ. ನಾನು ಅಂದದಕ್ಕೆಲ್ಲ ಶಾಕಿ ಕಾತನಿಕಿಗೆ ಯಾಕಾದ್ರೂ ಅನ್ನಪ್ಪ. ನಾನು ಮೊದಲ ಇಲ್ಲೆಲ್ಲ ಕ್ಯಾಮ್ರಾಗಳದಾವ, ಏನು ಮಾಡ್ಲಪ್ಪ? ಅಯ್ಯೋ ಶಿವನೇ, 60 ತಪ್ಪಟ್ಲಲ್ಲ ಆಕಿ. ನಾನು ಇಲ್ಲಿಂದ ಎತ್ತಂಗಡಿ. ಸಿಸ್ಟರ್ ಸರ್, ರಾತ್ರಿ ಡ್ಯೂಟಿ ಇರಾಕಿ ಹೋಗಿದಾಳ್ರಿ, ಈಗ ನಂದೈತ್ರಿ. ಹೌದನಮ್ಮ, ಇವಳದು ಆಪ್ರೇಷನ್ ಐತಿ. ಇವಳದೆಲ್ಲ ಆಪ್ರೇಷನ್ ರೆಡಿ ಮಾಡ್ಕೊಳ್ಳಿ. ಬೇಗ ಆಪ್ರೇಷನ್ ಮಾಡಬೇಕು. ಮಗು ನೋಡಬೇಕು, 7ರಾಗ ಐತಿ. ಏನಾದರೂ ಚಲೋ ತಮಗೆ ಡೆಲಿವರಿ ಆದ್ರೆ ಮಗುನ ಐಶ್ವನ್ಯಾಗ ಇಡ್ಬೇಕಾಗೈತಿ ಪಟ್ನ. ಹಂಗೆ ಇವಳನ್ನ ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನನ್ನ ಜೊತೆ ಏರ್ದಂಗೆ ನಂಜಿನ ಇಂಜೆಕ್ಷನ್ ಆಯ್ತು, ಟ್ರೀಟ್ಮೆಂಟ್ ಆಯ್ತು, ಚಲೋ ತಮಗೆ ಕೊಡಬೇಕು. ಸಲೈನು ತಪ್ಪದೆ ಟ್ಯಾಬ್ಲೆಟು ಎಲ್ಲ ನೋಡ್ಕೋಬೇಕು ನೋಡಮ್ಮ. ಎಲ್ಲ ನಾನು ಒಂದು ಬುಕ್ಕಲ್ಲಿ ಬರ್ತಿರ್ತೀನಿ, ಅದನ್ನು ನೋಡಿಕೊಂಡು ಡೈಲಿ ಮಾತ್ರೆ, ಟ್ಯಾಬ್ಲೆಟು, ಇಂಜೆಕ್ಷನು ಎಲ್ಲ ಕೊಡಬೇಕಾಗತ್ತೆ. ಸರಿ ಸರ್, ಆಪರೇಷನ್ ರೆಡಿ ಮಾಡ್ಕೊಳ್ಳ ಸರ್? ರೆಡಿ ಮಾಡ್ಕೊಮ್ಮ. ಆಪ್ರೇಷನ್ ಮಾಡಿರ ಹತ್ರ ಪೇಷಂಟ್ ಅವರು ಫಾರ್ಮ್ ಸಹಿ ಮಾಡಿದಾರ? ಸರ್, ಫಾರ್ಮಿಗೆ ಸಹಿ ಮಾಡಿದ್ದಾರೆ. ಅವ್ರ ಹಸ್ಬೆಂಡು, ಇವರ ತಂದೆಯವರು. ಸರಿ. ದುಡ್ಡು ಕಟ್ಟಿದಾರ ಇಲ್ಲ ನೋಡಿ, ಆಪ್ರೇಷನ್ಗೆ ರೆಡಿ ಮಾಡಿ. ಇಲ್ಲ ಸರ್, ರಾತ್ರಿನೇ 50,000 ತಂದು ಕಟ್ಟಿದ್ರು. ಸರಿ. ಹಂಗಾದ್ರೆ ಯಾಕೆ ಪೇಷಂಟು ಪ್ರಜ್ಞೆ ತಪ್ಪಿರೋ ಹಂಗೈತಲ್ಲ? ಅಲ್ಲ ಸಿಸ್ಟರ್, ಇಲ್ಲಿ ಯಾರು ಬಂದಿದ್ರು ಒಳಗೆ? ಇವಳು ಪ್ರಜ್ಞೆ ತಪ್ಪಿರೋ ಹಂಗೈತೆ, ಫುಲ್ ಸೀರಿಯಸ್ ಇದೆ. ಬೇಗ ಆಪ್ರೇಷನ್ ಕರ್ಕೊಂಡು ನಡೀರಿ. ಹಾಂ ಸರ್. ಹಾಂ ನೋಡ್ರಿ, ಆಪ್ರೇಷನ್ಗೆ ಕರ್ಕೊಂಡು ಹೋಗತ್ತೆ ಪೇಷಂಟ್ನ. ನಿಮ್ದೇನೂ ಇದಿಲ್ಲಲ್ಲ? ಇಲ್ಲ, ನಮ್ದೇನಿಲ್ಲ. ಆಪ್ರೇಷನ್ ಕರ್ಕೊಂಡು ಹೋಗ್ರಿ. ಆದರೂ ಮಾವ, ನನಗೆ ನನ್ನ ಮಗು ಬೇಕಾಗಿತ್ತು. ಸುಮ್ಮನೆ ಕೊಂದ್ರ ಸುಳಿ ಮಗನ. ಅಲ್ಲ, ನನಗೆ ನನ್ನ ಮಗಳು ಚಿಂತೆ ಇರ್ತೈತಿ, ಇವಾಗ ಇನ್ನೂ ಹುಟ್ಲೇ ಇರೋ ಮಗು ಚಿಂತೆ ಇರ್ತೈತಿ. ಯಾಕೆ ಇಷ್ಟು ದಿನ ನಿನ್ನ ಜೊತೆ ಸಂಸಾರ ಮಾಡಿದಾಳ, ಆಕೆಗೆ ಇದು ಅನ್ನೋದು ಗೊತ್ತಿಲ್ಲನ? ನಾನು ಇಷ್ಟು ದಿನ ಸುಮ್ಮನೆ ಇರಲಿ ಹೊಳ್ಳೆ ಮಾತಾಡಬಾರ್ದು ಸುಮ್ಮನದನಿ. ತೆಗ್ದ ಕೊಟ್ನೆ ಅಂದ್ರೆ ಹೋದಿ. ಅಲ್ಲ, ಹಾಕಿದ್ರೆ ಇನ್ನೂ ಒಂದು ಹಡ್ದು ಕೊಡ್ತಾಳೆ ನಿನ್ನ ಕೈಯಾಗ. ಅದ ಕೂಸಿತ್ತಂದ್ರೆ ಏನು ಮಾಡ್ತೀವೋ? ಕೂಸನ್ ತಗೊಂಡು ಏನು ಮಾಡ್ತೀವಿ? ಇನ್ನೊಂದು ಮದುವೆಗೆ ಮಜಾ ಮಾಡ್ತೀಯ ಜಮ್ ಅಂತ ಉಡಾಯಿಸಿ? ಹಂಗಲ್ಲ ಮಾವ, ಅದು ನಾ ಹೇಳೋದು ನಿಮ್ಗೆ ಅರ್ಥ ಆಗೋತು. ಏನು ಅರ್ಥ ಆಗೋತು ಲುಚ್ಚ ಸೊಳಿ ಮಗನ? ಏನು ಅರ್ಥ ಆಗೋತು ಅಂದ್ರೆ ನನ್ನ ಮಗಳು ಸಾಯಿಲ್ಲ ಅನ್ನತ್ತೇನು ನೀನು? ಅಯ್ಯೋ ಹಂಗಲ್ಲ ಮಾವ, ನಾನು ಸಾಯಿಲ್ಲ ಅಂದಿಲ್ಲ. ಆದ್ರೂ ನನ್ನ ಮಗುನು ಉಳಿಬೇಕಂತ ನನ್ನ ಆಸೆ. ಏನು ನಿನ್ನ ಮಗು ಇನ್ನೂ ಹುಡ್ದ ಭೂಮಿನ ನೋಡಿಲ್ಲ ಅದು, ಆದ್ರೆ ನನ್ನ ಮಗಳು ಸತ್ರ ಏನು ಇಷ್ಟು ವರ್ಷ ಸಾಕಿ ಬೆಳೆಸಿದ ಮಗಳು ಸತ್ತೊಕ್ಕಳ? ಅದು ಇನ್ನೂ ಹುಟ್ಲೇ ಇರೋ ಮಗುಗ ನಿನಗೆ ಇಷ್ಟು ಇದಾಕತ್ತಂದ್ರೆ, ಇಷ್ಟು ವರ್ಷ ಸಾಕಿ ಬೆಳೆಸಿದ ನನ್ನ ಮಗಳ ಬಗ್ಗೆ ಹಿಂಗೆ ಒಂದಿಟ್ಟು ಯೋಚನೆ ಅನ್ನೋದೇ ಇಲ್ಲಲ್ಲ? ಎಂತ ಗಂಡು ಮರ ನೀನು? ಅಪ್ಪ, ನನ್ನ ಮಗಳು ಹೆಂಗದಾಳ? ಆರಾಮದಾಳಲ್ರಿ? ಏನು ಹೇಳೋಕ್ಕಾಗಲ್ಲ ಅನ್ನತ್ತಾರ. 7 ತಿಂಗಳು, ಈಗ 7ರಾಗ ಬಿದ್ದೈತಿ. ಆಕೆಗೆ ನೋಡಿದ್ರೆ ಹೊಟ್ಟೆ ನೋವು ಚಾಲು ಆಗೈತಿ. ಏನು ಮಾಡೋಕ್ಕಾಗಲ್ಲ. ಇಲ್ಲ ಕೂಸನ್ ತೆಗಿಬೇಕು, ಇಲ್ಲ ಆಕೆ ಉಳಿತಾಳೆ, ಇಲ್ಲ ಕೂಸು ಉಳಿತೈತೆ ಅನ್ನತ್ತಾರ. ಅಯ್ಯೋ ಶಿವನೇ, ಅವ್ವ ಸಮಾಧಾನ ಮಾಡ್ಕೊ. ಏನು ಸಮಾಧಾನ ಮಾಡ್ಕೊಳ್ಳ ಮಗಳ? ಅಯ್ಯೋ, ನನ್ನ ಮಗಳಿಗೆ ಎಷ್ಟು ನಿಗ್ರಹ ಕೊಟ್ಟಪ್ಪ ದೇವ್ರಿ. ಏನಪ್ಪ ಖುಷಿನ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ಲು, ಏನಾಯ್ತಿದು? ಅಲ್ಲ, ಹಿಂಗಂದ್ರೆ ಏನು? ದೇವ್ರು ಕೊಡೋದು ಕೊಡ್ತಾನ, ನಮಗೆ ಕೊಡ್ಬೇಕಲ್ಲ, ಹಿಂಗೇನು ಮಾಡ್ಬಿಟ್ಟಪ್ಪ ದೇವ್ರೆ? ಏನು ತಪ್ಪು ಮಾಡಿದವಂತ ನಮ್ಗೆ ಮೇಲಿನ ಮೇಲೆ ಶಿಕ್ಷೆ ಕೊಡಕತ್ತಿಪ್ಪ ನೀನು? ಕೆಟ್ಟಿರೋರಿಗೆ ಚಲೋನ ಮಾಡ್ಕೊತ ಬರತ್ತಿ, ನಮ್ಮಂಥವ್ರಿಗೆ ಮಾತ್ರ ಇಷ್ಟು ಶಿಕ್ಷೆ ಕೊಡ್ತೀಯಲ್ಲ. ಒಳ್ಳೆಯವ್ರನ್ನ ಎಷ್ಟಂತ ನೋವು ಕೊಡ್ತೀಯಪ್ಪ ದೇವ್ರೆ ನೀನು? ಹಿಂಗೆ ಯಾಕೆ ಮಾಡಕತ್ತಿಪ್ಪ ನನ್ನ ತಂದೆ ನೀನು? ನನ್ನ ಮಗಳನ್ನ ಕೂಸನ್ನು ಬದುಕಿಸಪ್ಪ, ಬದುಕಿಸು.
ಅಪ್ಪ ದೇವ್ರೇ ಬದುಕಸಪ್ಪ ತಂದೆ, ನೀನು ಸತ್ಯವಂತ ಆದ್ರನ್ನ ದೇವ್ರ ನನ್ನ ಮಗಳು ನನ್ನ ಮೊಮ್ಮಗು ಚಲೋ ತಮಗೆ ಹುಟ್ಟಿ ಬರುವಂಗೆ ಮಾಡು. ನನ್ನ ಮಗಳು ಆರೋಗ್ಯವಾಗಿ ಡೆಲಿವರಿ ಆಗುವಂಗೆ ಮಾಡಪ್ಪ ದೇವ್ರೆ. ಒಳ್ಳೆ ಸೇವೆ ಮಾಡ್ತೀನಿ, ನನಗೆ ಬಂದು ದೇವ್ರೆ ಒಳ್ಳೆ ಸೇವೆ ಮಾಡ್ತೀನಿ. ಸಮಾಧಾನ ಮಾಡ್ಕೋ ಶಾರದಾ, ಏನು ಮಾಡೋದೈತಿ, ಹಣೆ ಬರ ಅಂತದೈತಿ. ಎಕ್ಸ್ಕ್ಯೂಸ್ ಮೀ, ಹೇಳಿ ಸರ್. ಅಲ್ಲ, ಅವ್ರು ನಾನು ಆಪ್ರೇಷನ್ ಮಾಡಬೇಕಾದ್ರೆ ಎಲ್ಲ ರಿಪೋರ್ಟ್ ಚೆಕ್ ಮಾಡೀನಿ. ಈಗ ಅವ್ರಿಗೆ ನೆಟ್ಗೆ ಊಟ ಗೀಟ ಹಾಕಿದ್ದೀರಿ ಇಲ್ರಿ ನೀವು? ಹಾಂ, ಅದೇನು ರೀ ನೀವು ಗರ್ಭಿಣಿ ಹೆಂಗೆ ಆಕಿಗೆ ನೆಟ್ಗೆ ಹೊಟ್ಟೆ ಕೂಳು ಕೊಟ್ಟಿಲ್ಲ. ಇವತ್ತಿಂದಕ್ಕೆ ಸ್ಕ್ಯಾನಿಂಗ್ ರಿಪೋರ್ಟ್ದಾಗ ಆಕಿ ಹೊಟ್ಟೆ ಕೂಳೇ ಬಿದ್ದಿಲ್ಲ. ಎಲ್ಲಮ್ಮ ಹೋಗಿದ್ದೆ ನೀನು? ತಾಯಿನ ಯಾರು ಅವ್ರ ತಾಯಿ? ಅಲ್ಲ, ತಂದೆ ತಾಯಿ ಯಾರು, ಅವ್ರ ಗಂಡ ಯಾರು? ಆದ್ರಿ ನಾನಾ ರೀ ಅವ್ರ ತಾಯಿ. ಏನಮ್ಮ ತಿಳಿಯೋದಿಲ್ಲ ನಿಮ್ಗೆ? ಏನು ಮನುಷ್ಯ ಏನು ನೀವು? ಇವತ್ತು ಸ್ಕ್ಯಾನಿಂಗ್ ಮಾಡ್ತಾ ಇದೀವಿ, ಅವಳು ಸುಸ್ತಾಗಿದ್ದಾಳೆ. ಯಾಕೆ ಸುಸ್ತಾಗಿದ್ದಾಳೆ ಚೆಕ್ ಮಾಡಿದ್ರೆ ಅವಳು ಹೊಟ್ಟೆಯಲ್ಲಿ ಒಂದು ಹನಿ ನೀರು ಕೂಡ ಇಲ್ಲ. ಆ ಬೆಳಗ್ಗೆಯಿಂದ ಹಂಗೆ ಅದಾಳೆ ಪಾಪ ಹುಡುಗಿ ಉಪವಾಸ. ಇದು ಸ್ಕ್ಯಾನಿಂಗಲ್ಲೆಲ್ಲ ಗೊತ್ತಾಗುತ್ತಲ್ಲ, ಹೊಟ್ಟೆಯಲ್ಲಿ ನರಗಳೆಲ್ಲ ಒಂಥರ ಮೆತ್ತಗಾಗಿದ್ದಾವೆ. ನಿಮ್ಗೇನು ಒಂಚೂರು ತಿಳಿಯೋದಿಲ್ಲ ಗರ್ಭಿಣಿನ ಯಾವ ಥರ ನೋಡ್ಕೋಬೇಕು ಅಂತ. ನೀನೇನಪ್ಪ ಗಂಡ ಭೂಪ, ಇನ್ನೂ 7ರಾಗೈತೆ, ಅವಳನ್ನ ಯಾವ ಥರ ನೋಡ್ಕೊಂಡಿದ್ದೀಯಪ್ಪ ನೀನು? ಹಾಂ, ಎಲ್ಲ ಹೆಂಡತಿ ಎಲ್ಲದಕ್ಕೂ ಬೇಕು. ನೀವು ಮಾಡಿದಾಗಲ್ಲ ಇಲ್ಲಿ ಬಂದು ಕುಂತಿರೋದು. ಹಾಂ, ನೀವು ನೆಟ್ಗಿದ್ರೆ ಮತ್ತು ಹೆಂಡತಿ ಪಾಪ ಚಲೋ ಏನೋ ಇರ್ತಿದ್ಲ. ಗಂಡ ಹೆಂಡತಿ ಹದ ಇದ್ದಾಗ ಬೇಕು, ಈಗ ಬೇಡ ಅಂತಂದ್ರೆ ಹೆಂಗಪ್ಪ? ಹೊಟ್ಟೆ ಕುಳಿತ ಚೆನ್ನಮ್ಗೆ ಯಾಕೆ ನಿಮ್ಮಂಥವ್ರಿಗೆ ಯಾಕಪ್ಪ ಬೇಕು ಹೆಂಡತಿ ಮಕ್ಕಳ? ಅದು ಹಂಗಲ್ರಿ ಸರ್. ಇವ್ರ ಮನೆಗೆ ಬಂದಿದ್ಲಕ್ಕೆ ನನ್ನ ಜೊತೆ ಜಗಳ ಮಾಡ್ಕೊಂಡು ಹೊಟ್ಟೆಲಿ ನಿತ್ತಾಳ ಜಗಳ ಮಾಡ್ಕೊಂಡು ಓಡಿ ತವ್ರ ಮನೆಗೆ ಬಂದು ಕೂತಾಳೆ. ತವ್ರ ಮನೆ ನೆಟ್ ಕೂಳ ಹಾಕ್ಬೇಕಲ್ಲ, ನಾನಾಗಿದ್ರೆ ನಮ್ಮ ಮನೆಗೆ ಹಾಕ್ತಿದ್ನಿ. ಇಲ್ಲಿ ಹಾಕಿಲ್ಲ ಕಾಂತತಿ, ಅದಕ್ಕೆ ನಿಸ್ತು ಕೈಗೆ ಬಿದ್ದಾಳಿಗೆ. ಏನು ಮಾಡೋದು? ನೀನು ಮಾತಾಡೋದು ತಪ್ಪೈತಪ್ಪ. ನೀನು ನೆಟ್ಗೆ ಇದ್ದಿದ್ರೆ ಯಾಕಾಕಿ ತವ್ರ ಮನೆಗೆ ಬರ್ತಿದ್ಲು? ಗಂಡ ಅನ್ನೋ ಆದವನು ನೆಟ್ಟಿಗೆ ಇದ್ದಾರಂದ್ರೆ ಹೆಂಡತಿ ತವ್ರ ಮನೆಗೆ ಬರೋಕ್ಕೆ ಇಷ್ಟಪಡೋದಿಲ್ಲ. ಆಕೆ ಅಲ್ಲಿ ಅಪ್ಪ ಅವ್ವ ಅಂತಂಬ್ರನ್ನ ಅಕ್ಕಂಗ್ಯಾರನ್ನ ಎಲ್ಲ ಬಿಟ್ಟು ಎಲ್ಲರನ್ನೂ ಬಿಟ್ಟು ನೀನು ನಂಬಿ ಬಂದಿರ್ತಾಳಂದ್ರೆ ನೀ ಚಲೋತಂಗೆ ನೋಡ್ಕೊಂಡ್ರೆ ಆಕೆ ತವ್ರ ಮನೆ ಕಡೆ ಯೋಚನೆನೇ ಮಾಡೋದಿಲ್ಲ. ನೀನ ಚಲೋತಂಗೆ ನೋಡ್ಕೊಳ್ಳಿಲ್ಲ ಅಂದ್ರೆ ಆಕೆ ತವ್ರ ಮನೆ ಕಡೆ ಲಕ್ಷ ಹೋಕ್ಕತಿ. ಅಲ್ಲ, ನಮ್ಮನ್ನು ಬಂದ ಹೆಣ್ಮಕ್ಳು ನಾವು ಚಲೋ ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಂಗಪ್ಪ? ಈಗ ಆಕೆ ಗರ್ಭಿಣಿ ಅದಾಳ ಅಂದಮೇಲೆ ಆಕೆ ನೀನು ಭಾಳ ಆರೈಕೆ ಮಾಡಬೇಕಾಗಿತ್ತು. ಆಕೆ ಇಷ್ಟು ಜಲ್ದಿ ತವ್ರ ಮನೆಗೆ ಬಂದಾಳಂದ್ರೆ ಅದು ನಿಮ್ಮ ಕರ್ತವ್ಯ ಆಗಿರ್ತೈತಲ್ಲ. ನೀನು ನೋಡ್ಕೋಬೇಕಾಗಿತ್ತು, ಅವರು ನೋಡ್ಕೋಬೇಕಾಗಿತ್ತು. ಏನಮ್ಮ ನೀನು ಅವ್ರ ತಾಯಿ ಅಂತೀಯಲ್ಲ, ಹೊಟ್ಟೆ ಕೂಡ ಹಾಕಿಲ್ವಲ್ಲ ಆಕೆಗೆ? ಇಲ್ಲ ಸರ್, ನಾನು 2 ದಿನ ಊರಿಗೆ ಹೋಗಿದ್ದೆ. ನಾನಕ್ಕಿಂತ ಚಲೋ ತಂಗೆ ನೋಡ್ಕೊಂಡೇನಿ. ಎಲ್ಲ ಆ, ಎಲ್ಲ ಅವು ಏನಿರ್ತಾವಲ್ಲ, ಬಾದಾಮು, ಕಾರಿಕ್ಕು, ಆ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ನನ್ನ ಮಗಳಿಗೆ ಅಂಟಿನ ಉಂಡೆ ಕಟ್ಟಿದ್ದೀನಿ. ಎಲ್ಲ ಆಕೆಗೆ ಶೇಂಗಾದ ಉಂಡೆ ಕಟ್ಟಿದ್ದೀನಿ, ಶೇಂಗಾದ ಹೋಳ್ಗೆ ಮಾಡಿದ್ದೀನಿ. ಆಕೆಗೆ ಏನು ಬೇಕಲ್ಲ ಎಲ್ಲ. ಮತ್ತು ತತ್ತಿ ಕುದಿಸ್ಕೊಟ್ಟಿದ್ದೀನಿ, ಹಾಲು ಕೊಟ್ಟಿದ್ದೀನಿ, ಚಲೋ ತಂಗೆ ಊಟ ಕೊಟ್ಟೇನಿ, ಎಲ್ಲ ಚಲೋ ತಂಗೆ ನೋಡ್ಕೊಂಡೀನಿ. 2 ದಿನ ನನ್ನ ಸೊಸಿಗೆ ಭಾಳ ಆರಾಮಿರಕ್ಕಿಲ್ಲ, ಅದಕ್ಕೆ ಊರಿಗೆ ಹೋಗಿದ್ದೆ ನಾ. ಇಲ್ಲ ಅಂದ್ರೆ ನಾ ಆಕೆ ಚಲೋ ತಂಗೆ ನೋಡ್ಕೊಂಡೇನಿ. ಆಕೆ ಉಣ್ಣಲ್ಲ, ಗಂಡನ ಚಿಂತೆ ಆಗದ ಅಂದ್ರೂ ನಾ ಚಲೋ ತಂಗೆ ನೋಡ್ಕೊಂಡೇನಿ. ಆದರೆ 2 ದಿನ ನಾನು ಇರಾಕಿಲ್ಲ ಡಾಕ್ಟರ್ ಸಾಹೇಬ್ರೆ. ಹಂಗಾದ್ರೆ ಜಾನ್ವಿ ಏನು ಹೊಟ್ಟೆ ಕೂಡ ಹಾಕಿಲ್ಲ. ಆಕೆ ಏನಾದರೂ ಚಿತ್ರಹಿಂಸೆ ಕೊಟ್ಟಾಳ ಏನು? ನಾನು ಮೊದಲು ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ವಿಚಾರಿಸ್ತಾನಕ್ಕಿಲ್ಲ. ಈಗ ಅದೆಲ್ಲ ಇರಲಿ, ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಸಲನಚ್ಚಿ ಆಪ್ರೇಷನ್ ಮಾಡ್ತೀವಿ, ನೋಡೋಣ. ಇಬ್ಬರೊಳಗೆ ಒಬ್ರು ಉಳಿತಾರಂತ ಮೊದಲೇ ಹೇಳ್ಬಿಟ್ಟಿದ್ದೀನಿ. ಡಾಕ್ಟರ್ ಸಾಹೇಬ್ರೆ ಹಂಗನ್ಬೇಡ್ರಿ, ನನ್ನ ಮಗಳು ಉಳಿಬೇಕು, ನನ್ನ ಮೊಮ್ಮಗನು ಉಳಿಬೇಕು. ನೋಡೋಣ್ರಿ, ಅದೆಲ್ಲ ದೇವ್ರ ಮ್ಯಾಗ ಭಾರ ಹಾಕೋಣ. ಆಪ್ರೇಷನ್ ಮಾಡಕ್ಕೆ ನಾವು ಹೊಂಟಿದ್ದೀವಿ, ನೋಡ್ತೀವಿ. ಜಗಳ ಮಾಡಿ ಕುಣ್ಕೊಂತ ನಿಮ್ಮ ಮನೆಗೆ ಬಂದ್ಲು. ಅಲ್ಲ, ನೆಟ್ಟಿಗೆ ನೋಡ್ಕೊಳಕ್ಕೆ ಬರೋದಿಲ್ಲ. ಹೊಟ್ಟೆ ಕೂಡ ಹಾಕಿಲ್ಲಲ್ರಿ ನೀವು ಆಕಿಗೆ. ನಾಳೆ ನನ್ನ ಮಗುಗೆ ಏನಾರ ತೊಂದರೆ ಆತಂದ್ರೆ ಇವತ್ತು ಆಪ್ರೇಷನ್ ಮಾಡಿದಾಗ ನನ್ನ ಮಗುಗೆ ಏನಾರ ತೊಂದರೆ ಆದ್ರೆ ನಾ ಮಾತ್ರ ಸುಮ್ಮನೆ ಇರೋದಿಲ್ಲ. ನೀವು ನಿಮ್ಮ ಮಗಳಿಗೆ ಹೊಟ್ಟೆ ಕೂಡ ಹಾಕಿಲ್ಲ ಅಲ್ಲ, ನನ್ನ ಹೆಂಡತಿ ಹೊಟ್ಟೆ ಆಗಿರೋದು ನನ್ನ ಮಗೋದು, ಅದಕ್ಕೆ ಹೊಟ್ಟೆ ಕೂಡ ಹಾಕಿಲ್ಲ ನೀವು. ಅದನ್ನು ನಿಸ್ತಕ್ಕೆ ಮಾಡಿದಿರಿ, ಅದು ಉಳಿತೈತೋ ಆಕೆ ಉಳಿತೈತೋ ಅನ್ನೋ ಪರಿಸ್ಥಿತಿ ಆಗದಾರ. ಅಲ್ಲ, ಆಕೆಗೆ ಒಂದಿಟ್ಟು ಹೊಟ್ಟೆ ನೋವು ಬಂದೈತಂತ ಸಿಸ್ಟರ್ ಹೇಳಿ ನಂಗೆ. ಆಕೆ ಹೊಟ್ಟೆ ನೋವು ಬಂದಾಗ ಒಂಚೂರು ಆಕೆಗೆ ಏನಾದರೂ ದವಾಖಾನೆ ಪಟಕ್ನ ಕರ್ಕೊಂಬಂದು ಆಕೆಗೆ ಏನಾದರೂ ಮಾಡಿದ್ರೆ ಆಕಿತ್ತಲ್ಲ. ಅದು ನಾನು ಮನೆಯಾಗೆ ಇರಕ್ಕಿಲ್ರಿ, ನನ್ನ ಹೆಂಡತಿ ಹೇಳಿ ಹೋಗಿದ್ಲು. ನಾನು ಒಂದು ಸ್ವಲ್ಪ ಅಂಗಡಿ ಕಡೆ ಹೋಗಿ ಬರೋಣ ಅಂತ ಹೋಗಿದ್ನಿ. ಆಕೆ ಬೆಳಿಗ್ಗೆ ನನ್ನ ಜೊತೆ ಚಹಾ ಕುಡಿದ್ಲು. ನಾ ಊಟ ಮಾಡವ ನೀ ಯಾಕೋಪ್ಪ ನಂಗೆ ಹೊಟ್ಯಾಗ ಒಂಥರ ತಳಮಳಾಗತ್ತತಿ, ವಾಂತಿ ಆದಂಗೆ ಆಗತ್ತತಿ, ಊಟ ಬೇಡ ಅಂದ್ಲ. ಅಥವಾ ಹಿಂದಾಗಡೆ ಮಾಡಿ ಬಿಸಿ ಬಿಸಿದ ಆಕೆ ಜಾನ್ವಿ ಅಡುಗೆ ಮಾಡಿರ್ತಾರ ಮಾಡಂತಾನೆ ಅಂದೇನಿ. ಆದ್ರೆ ಉಂಡೇ ಇಲ್ಲ ಅದು ಹುಡುಗಿ. ಆಕೆಯಾ ಆ ಜಾನ್ವಿನ ಆಕೆ ಇಲ್ಲದ ಸಲದ ಬಂದು ನಮ್ಮ ಅವ್ವನ ಮುಂದೆ ಹೇಳಿ ನಮ್ಮ ಅವ್ವಗನ ಆಕೆಗಿನ ಎತ್ತ ಮಾಡುವಂಗೆ ಮಾಡಿ ಹೋಗಿದ್ಲಕ್ಕೆ ಜಾನ್ವಿ ಅನ್ನಕ್ಕೆ ಮನೆ ಹಾಳು ಮಾಡಕ್ಕೆ. ಹಾಯ್ ಹಲೋ ಫ್ರೆಂಡ್ಸ್, ಕನ್ನಮ್ಮ ಕಲೆಕ್ಷನ್ ಸಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾ, ಈ ಸಾರಿ ಏನು ತೋರಿಸ್ತಾ ಇದ್ದೀನಲ್ಲ 450 ರೂಪಾಯಿ. ಇದರೊಳಗೆ ಇನ್ನೊಂದು ಪ್ಯಾಟರ್ನ್ ಐತಿ, ಅದನ್ನು ಕೂಡ ತೋರಿಸ್ತೀನಿ.
ಇದು ಬಂದು ನೆಕ್ಲೆಸ್ ಡಿಸೈನ್ ಸಾರಿ, ಇದೆಲ್ಲ ಟ್ರೆಂಡಿಂಗ್ ಇರೋದು ನೆಕ್ಲೆಸ್ ಡಿಸೈನ್ ಸಾರಿಗ ನಮ್ರತಾ ಗೌಡ ಅವ್ರು ವೇರ್ ಮಾಡಿರೋಂಥ ಪ್ರಿಂಟೆಡ್ ಸಾರಿ ಇದು ಕಮ್ಮಿ ಪ್ರೈಸ್ ಇಂದು 450. ಇದು ಬಂದು ನೋಡ್ರಿ ನಿಮಗೆ ವಿಡಿಯೋನ ಹಾಕಿದ್ದೀನಿ, ಈ ಸಾರಿ ವೇರ್ ಮಾಡಿರೋಂಥ ನಿಮ್ಗೆ ವಿಡಿಯೋ ಹಾಕಿದ್ದೀನಿ ನಾನು. ಸಖತ್ತಾಗೈತೆ ಸಾರಿ ಬಂದು ಕ್ವಾಲಿಟಿ ಮಾತ್ರ ನಂಬರ್ 1 ಆಗೈತೆ. ಇದ್ರ ಪ್ರೈಸ್ ಬಂದು ನಿಮ್ಗೆ 950 ರೂಪಾಯಿ ಇರ್ತೈತಿ. ನಿಮ್ಗೆ ಯಾವ್ದಾದ್ರು ಸೀರೆ ಬೇಕಂದ್ರೆ ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ ಅದೇ ತರ ಸೀರೆ ಕಲರ್ ಐತೆ. ಇದು ಒಂದು ಫೋಟೋ ನಾನು ಹಾಕಿದ್ದೀನಿ ಸೀರೆದು. ಇನ್ನು ಫೋಟೋ ಶೂಟ್ ಮಾಡಿರಲಿಲ್ಲ, ಹಾಗಾಗಿ ನಾನು ಒಂದೇ ಫೋಟೋ ಹಾಕಿ ವಿಡಿಯೋ ಹಾಕಿದ್ದೀನಿ. ವೇರ್ ಮಾಡಿದಾಗ ಈ ತರ ಇರುತ್ತೆ. ಇದಕ್ಕೆ ಬ್ಲೌಸ್ ವೈಟ್ ಕಲರ್ ಬರುತ್ತೆ, ಶರ್ಟ್ ಮಾತ್ರ ಪ್ಲೇನ್ ಒಳಗೆ ಬರುತ್ತೆ. ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋಂಥ ಸಾರಿ ಕಲರ್ ಕಾಂಬಿನೇಷನ್ ಒಳಗೆ ತರಿಸಿದ್ದೀನಿ. ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವ. ಯಾರ್ಯಾದ್ರು ಬೇಕಂದ್ರೆ ಸ್ಕ್ರೀನ್ ಮೇಲಂತೂ ನಂಬರ್ ಕೊಟ್ಟಿದ್ದೀನಿ. 450 ರೂಪಾಯಿ ಇರ್ತೈತಿ. ಪ್ರಿಂಟೆಡ್ ಸಾರಿ ಇರ್ತೈತಿ, ಮೊದಲೇ ಹೇಳ್ಬಿಡ್ತೀನಿ ಪ್ರಿಂಟೆಡ್ ಸಾರಿ ಇರ್ತೈತಿ. ನನ್ನ ಕನ್ನಮ್ಮ ಕಲೆಕ್ಷನ್ ಒಳಗೆ ಸಿಗುವಂಥ ಸಾರಿಗಳು ಒಳ್ಳೆ ಕ್ವಾಲಿಟಿ ಆಗಿರ್ತಾವೆ. ಇವು ಬಂದು ನಿಮಗೆ ಪಶ್ಮಿನಾ ಸಾರಿ ಅಂತೇಳಿ ಇನ್ಸ್ಟಾಗ್ರಾಮ್ ಒಳಗೆ ಟ್ರೆಂಡಿಂಗ್ ಸಾರಿ ಅದಾವ. ಈ ಸಾರಿ ಎಲ್ಲ ಇನ್ಸ್ಟಾಗ್ರಾಮ್ ಒಳಗೆ 2000 ಈ ತರ 4000 ಮಾಡ್ಕೊಳತ್ತಾರ. ಅದು ನನ್ನ ಪೇಜಲ್ಲಿ ಮಾತ್ರ ನಿಮಗೆ 950 ರೂಪಾಯಿ ಸಿಗ್ತೈತಿ. ಹಂಗ ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅಂತ ನೀವು ಸರ್ಚ್ ಮಾಡಿದಾಗ ನಮ್ಮ ಪೇಜಲ್ಲಿ 950 ರೂಪಾಯಿ ಸಿಗ್ತದೆ. ನೀವು ಯೂಟ್ಯೂಬಲ್ಲಿ ತಗೋತೀನಿ ಅಂದ್ರೂ ಇದು 950 ರೂಪಾಯಿನೇ. ನೋಡಿ ಇಷ್ಟು ಚಂದ ಸಾರಿ ಅದಾವ. ಇವು ಇಷ್ಟು ಚಂದ ಕಲೆಕ್ಷನ್ ಅದಾವ. ಇದರಲ್ಲಿ ಎಲ್ಲ ರಾಜರದು, ಆನೆದು, ನವಿಲು ಎಲ್ಲ ತರ ಚಿತ್ರನ ಇದು ಕೆತ್ತಿದಂಗೆ ಆಗೈತಿ. ಅಷ್ಟು ಚೆನ್ನಾಗಿದೆ ಬಾರ್ಡರ್ ಸಾರಿ ಐತಿ. ಇದ್ರ ಬಂದ ನೀವು ತೆಗೆದು ನೋಡ್ರಿ ಪಶ್ಮಿನಾ ಸಾರಿ ಅಂತೇಳಿ ಇದು ನಿಮಗೆ 2000 ಈ ತರ ಎಲ್ಲ ಮಾಡ್ತಿರ್ತಾರೆ. ಸ್ಮೂತ್ ಒಳಗೆ ಬಂದವು ಇವು ಸಾರಿ. ಇದು ಬಂದು ಅದ್ರೊಳಗೆ ಸೇಮ್ ಭರತನಾಟ್ಯ ಟೈಪೇ. ಇದು ಅದ್ರೊಳಗೆ ಪ್ಲೇನ್ ಒಳಗೆ ಈ ತರ ಬಾರ್ಡರ್ ಬರುತ್ತೆ. ಇದು ನೋಡಿ ಯಾವ ತರ ಇದಾವೆ. ಇವು ಒಂದಿಷ್ಟು ಕಲರ್ಸ್ ಅದಾವ. ಇವೆಲ್ಲ 950 ರೂಪಾಯಿ. ಇದು ಬಂದು ನಿಮಗೆ ಇನ್ಸ್ಟಾಗ್ರಾಮ್ ಒಳಗೆ ಟ್ರೆಂಡಿಂಗ್ ಅಲ್ಲಿ ಇರುವಂತ ಸಾರಿ ಬಂದು ಮಿರರ್ ವರ್ಕಿಂದು ಅಂದ್ರೆ ಕನ್ನಡಿ ವರ್ಕಿಂದು ಸಾರಿ ಐತಿ. ಇದು ಬ್ಲೌಸ್ ಮಾತ್ರ ಫುಲ್ ವರ್ಕ್ ಐತಿ. 750 ರೂಪಾಯಿ ಊಟಾಗ ಈ ತರ ಕಾಣುತ್ತೆ. ನನ್ನ ಹತ್ರ ಮಾತ್ರ ಕ್ರೀಮ್ ಅಷ್ಟೇ ಇದೆ. ಇದು ಬಂದು ಫಸ್ಟ್ಗೆ ತೋರಿಸಿದ್ನಲ್ಲ ನಿಮ್ಗೆ 450 ರೂಪಾಯಿ. ಅದರೊಳಗೆ ಇದು ಬಾರ್ಡರ್ ಸಾರಿ ಬರ್ತೈತಿ. ಇದು ಬಂದು ನಿಮಗೆ 650 ರೂಪಾಯಿ ಇರ್ತೈತಿ. ನಿಮ್ಗೆ ಯಾರಿಗಾದ್ರು ಬೇಕಂದ್ರೆ ಸ್ಕ್ರೀನ್ ಮೇಲೆ 9036882501 ಬೇಕಾದಾಗ ವಾಟ್ಸ್ಆಪ್ ಮಾಡ್ರಿ, ಕರೆ ಮಾಡ್ರಿ. ಇವು ಬಂದು ನಿಮಗೆ 1200 ರೂಪಾಯಿಗೆ 4 ಸಾರಿ. ಬೇಕಾದಾಗ ಅಂತಂದ್ರೆ ಮುಂಜಾನೆ 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ನಿಮಗೆ ಫೋನ್ ಅಲಾವ್ ಇರುತ್ತೆ. ಸೀರೆ ಯಾರಿಗೆ ಬೇಕಂತಿರಲ್ಲ, ಈ ಸೀರೆ ಆ ಸೀರೆ ಅಂತ ಕೇಳಕ್ ಹೋಗಬೇಡಿ. ಸ್ಕ್ರೀನ್ ಶಾಟ್ ತಗೊಳ್ಳಿ, ವಾಟ್ಸ್ಆಪ್ ಒಳಗೆ ಮೆಸೇಜ್ ಮಾಡಿ. ನೀವು ಮೆಸೇಜ್ ಮಾಡಕ್ ಬರಲ್ವಾ, ಫೋನ್ ಮಾಡಿ ಮಾತಾಡಿ, ನಿಮಗೆ ವಿಡಿಯೋ ಕಾಲ್ ಮಾಡಿ ನೋಡ್ಬೋದು. ಇವು 1200 ರೂಪಾಯಿಗೆ 4 ಸಾರಿ ಕೊಡ್ತಾ ಇರ್ತೀನಿ. ಇವು ಬಂದು ನಿಮಗೆ ಇವು ಸ್ಮೂತ್ ಬಾರ್ಡರ್ ಸಿಲ್ಕ್ ಸಾರಿ ಅದಾವ. 1500 ರೂಪಾಯಿಗೆ 2 ಸಾರಿ ಕೊಡ್ತಾ ಇರ್ತೀನಿ. ಆಫರ್ ಅಲ್ಲಿ 1500 ರೂಪಾಯಿ 2 ಸಾರಿ ಇದಾವ. ಇದು ಬಂದು ನಿಮಗೆ ಮದುವೆಗೆ ವೇರ್ ಮಾಡುವಂತ ಮದುವೆ ಕಾನ್ಸೆಪ್ಟ್ ಸಾರಿ ಆಗಿರ್ತೈತಿ. 1200 ರೂಪಾಯಿಗೆ ಒಂದು ಪೀಸ್ ಇರುತ್ತೆ ಸಾರಿ. ಇದು ಸಕ್ಕತ್ತಾಗದವ ಸಾರಿ, ಶರಗು ಪಲ್ಲು ಎಲ್ಲ ಸಕ್ಕತ್ತಾಗಿದಾವ. ಇವು ಬಂದು ನಿಮಗೆ ಸ್ಮೂತ್ ಸಿಲ್ಕಿ ಸಾರಿ ಆಗಿರ್ತಾವ. ಡೈಲಿ ವೇರ್ ಸಾರಿ 1400 ರೂಪಾಯಿಗೆ 4 ಸಾರಿ ಕೊಡ್ತಾ ಇರ್ತೀನಿ. ನೋಡ್ರಿ ನಿಮಗೆ ಸಾರಿ ಫೋಟೋನು ಹಾಕಿದ್ದೀನಿ. ಇದು ಬಂದು ನಿಮಗೆ ಸ್ಟೋನ್ ವರ್ಕಿಂಗ್ ಸಾರಿ ಐತೆ. ಫುಲ್ ಸಾರಿ ಎಲ್ಲಾನು ಸ್ಟೋನ್ ವರ್ಕ್ ಇರ್ತೈತಿ. 1100 ರೂಪಾಯಿ ಸಾರಿ. ಕಲರ್ ಅಂತೂ ಇಷ್ಟು ಕಲರ್ ಅವೈಲೇಬಲ್ ಅದಾವ. ಯಾರಿಗೆ ಯಾವ್ದು ಬೇಕೋ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ಬಂದು ನಿಮಗೆ ಸ್ಟೋನ್ ವರ್ಕಿಂಗ್ ಸಾರಿ ಅದಾವ. 850 ರೂಪಾಯಿ. ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಒಳಗೆ ಮೆಸೇಜ್ ಮಾಡಿ. ಇದು ಬಂದು ನಿಮಗೆ ನೋಡ್ರಿ ಸೆಮಿ ಮೈಸೂರು ಸಿಲ್ಕ್ ಒಳಗೆ ಈ ತರ 2D ಪ್ಯಾಟರ್ನ್ ತಗೊಂಡ್ಬಂದಾರೆ. 850 ರೂಪಾಯಿ. ಕಲರ್ ಅಂತೂ ಇಷ್ಟು ಅವೈಲೇಬಲ್ ಅದಾವ. ಯಾರಿಗೆಲ್ಲ ಬೇಕಂತಿಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಇರ್ತಾವ. ಇದು ಬಂದು ನಿಮಗೆ 699 ಮಾಡಿದ್ದೆ ನಾನು. ಇದ್ರೊಳಗೆ ಒಂದು 2 ಪೀಸ್ ಅಷ್ಟೇ ಉಳಿದವ. ಹಾಗಾಗಿ ಮತ್ತೆ 500 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಬೇಕಂತಿಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಬಂದು 1000 ರೂಪಾಯಿಗೆ 3 ಸಾರಿ ಕೊಡ್ತಾ ಇರ್ತೀನಿ. ಯಾಕಂದ್ರೆ ಇದು ಬ್ಲೌಸ್ ವರ್ಕ್ ಇರುತ್ತೆ, ಸಾರಿ ಮಾತ್ರ ತುಂಬಾ ಲೈಟ್ ವೇಟ್ ಆಗಿರ್ತದೆ. ಅದು ಇದು ಬಂದು ನಿಮಗೆ 1280 ಮಾಡಿದ್ದೆ ನಾನು. 2D ಪ್ಯಾಟರ್ನ್ ಸಾರಿ 950 ರೂಪಾಯಿ ಕೊಡ್ತಾ ಇದ್ದೀನಿ. ಇದು ಬಂದು ವೈಟ್ ಚೆಕ್ಸ್ ಒಳಗೆ ಕಾಟನ್ ಸಾರಿ ಆಗಿರ್ತೈತಿ. ರೆಡ್ ಕಲರ್ ಬಾರ್ಡರ್ದು. ಮತ್ತೆ ಇದು ಬಂದು ನಿಮಗೆ ಸ್ಟೋನ್ ವರ್ಕಿಂಗ್ ಸಾರಿ. ಫುಲ್ ಸಾರಿ ಎಲ್ಲ ಫುಲ್ ಸ್ಟೋನ್ ವರ್ಕ್ ಇರ್ತೈತಿ. ಮತ್ತೆ ಇದು ಬಂದು ನಿಮಗೆ ಬಾರ್ಡರ್ ಸಾರಿ. ಫಸ್ಟ್ ನಾನೆಲ್ಲ 1700 ರೂಪಾಯಿ ಮಾರಿದ್ದೆ. ಇವಾಗ 1350 ರೂಪಾಯಿಗೆ ಒಂದು ಪೀಸ್ ಕೊಡ್ತಾ ಇದ್ದೀನಿ. 1700 ರೂಪಾಯಿಗೆ ಮಾರಿದ್ದೆ ನಾನು ಅವಾಗ. 950 ರೂಪಾಯಿ ಇರೋ ಸಾರಿನ ಬರೀ 1200 ರೂಪಾಯಿಗೆ 2 ಸಾರಿ ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ 1200 ರೂಪಾಯಿಗೆ 4 ಸಾರಿ ಕೊಡ್ತಾ ಇರ್ತೀನಿ. ಇದು ಬಂದು ನಿಮಗೆ 1099 ರೂಪಾಯಿಗೆ ಒಂದು ಸಾರಿ ಇರುತ್ತೆ. ಸಕ್ಕತ್ತಾಗೈತೆ ಕುಂದನ್ ವರ್ಕಿಂದು. ಇದು ಬಂದು 550 ರೂಪಾಯಿ ಮಾರೋ ಸಾರಿ. ಸ್ಟೋನ್ ವರ್ಕ್ ಐತೆ ಸಾರಿ ಫುಲ್ ಎಲ್ಲಾನು. ಆದ್ರೆ ನಾನೀಗ 450 ರೂಪಾಯಿ ಕೊಡ್ತಾ ಇರ್ತೀನಿ. ಸ್ಟೋನ್ ವರ್ಕಿಂಗ್ ಡೈಲಿ ವೇರ್ ಸಾರಿ ಐತೆ. ಇದು ಬಂದು ನಿಮಗೆ 550 ರೂಪಾಯಿ ಮಾರೋ ಸೀರೆನ ಡಿಸ್ಕೌಂಟ್ ಅಲ್ಲಿ ನಾನು ನಿಮಗೆ 499 ಕೊಡ್ತಿರ್ತೀನಿ. ಇದು ಬಂದು ಗೋಲ್ಡನ್ ಸಾರಿ. ನೋಡ್ರಿ ಅದ್ರ ವಿಡಿಯೋ ಕೂಡ ಹಾಕಿದ್ದೀನಿ. ನಾನು ಕ್ಯಾಮ್ರಾದೊಳಗೆ ಫೋಟೋ ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ವಿಡಿಯೋ ಶೂಟ್ ಮಾಡಿಸಿ ಅದನ್ನ ವಿಡಿಯೋ ಹಾಕಿದೆ ನಾನು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಸೂಪರ್ ಆಗಿದೆ. 700 ರೂಪಾಯಿ ಕೊಡ್ತಾ ಇದ್ದೀನಿ. 750 ಇರೋದನ್ನ. ಇದು ಬಂದು ನಿಮಗೆ ಇಳಕಲ್ ಬುಟ್ಟ ಸ್ಟಾರ್ ಬುಟ್ಟ ಸಾರಿ, ಇಳಕಲ್ ಟೆಂಪಲ್ ಬಾರ್ಡರ್ ಸಾರಿ ಎಲ್ಲ ಅದಾವ. ಅದ್ರ ರೇಟ್ ಅಂತೂ ಅದಕ್ಕೆ ಕೊಟ್ಬಿಟ್ಟಿದ್ದೀನಿ. ಅಲ್ಲಿ ರೇಟ್ ನೋಡ್ಬಿಟ್ಟು ನೀವು ಫೋನ್ ಮಾಡಿ. ಮತ್ತೆ ನೀವು ಎಷ್ಟು ರೇಟ್ ಅಂತ ಕೇಳಕ್ ಹೋಗ್ಬೇಡಿ ಪ್ಲೀಸ್. ಅದ್ರ ಮೇಲೆ ರೇಟ್ ಕೊಟ್ಟಿರ್ತೀನಿ. ಇದು ಅನುಶ್ರೀ ಸಾರಿ. ಮತ್ತೆ ಫುಲ್ ರೀಸ್ಟಾಕ್, ಕಂಟಿನ್ಯೂ ಆಗಿ ರೀಸ್ಟಾಕ್ ಇರ್ತೈತಿ. ಪ್ರಿಂಟೆಡ್ ಸಾರಿ ಇರ್ತಾವ. 450 ರೂಪಾಯಿ. ಇದು ಬಂದು ನೋಡಿ ನೆಕ್ಲೆಸ್ ಡಿಸೈನ್ ಸಾರಿ. ನಮ್ರತಾ ಗೌಡ ಅವ್ರು ವೇರ್ ಮಾಡಿರೋಂಥ ಸಾರಿ. ಟ್ರೆಂಡಿಂಗ್ ಅಲ್ಲಿ ಇರುವಂತ ಸಾರಿ. ಡಾರ್ಕ್ ಪಿಂಕ್ ಗೆ ಲೈಟ್ ಬೇಬಿ ಪಿಂಕ್ ಬಾರ್ಡರ್ ಕೊಟ್ಟಿದ್ದಾರೆ. ಸಕ್ಕತ್ತಾಗೈತೆ ಸಾರಿ ಬಂದು. ಯಾರಿಗಾದ್ರೂ ಬೇಕಂದ್ರೆ ನೋಡ್ರಿ ಒಂದೇ ಕಲರ್ ಅವೈಲೇಬಲ್ ಐತೆ. ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಐತಿ. ನೋಡಿ ಕಲರ್ ಅಂತೂ ನೋಡಿದ್ರೆ ಸೂಪರ್ ಆಗೈತೆ.